ಅಯ್ಯೋ, ಈ ಸೀರಿಯಲ್ ಹೀರೋಯಿನ್ನು 3 ಎಪಿಸೋಡಿಂದ ಆಳ್ತಾನೇ ಇದ್ದಾಳೆ. ಅವಳಿಗೆ ಸ್ವಲ್ಪ ಮೈಸೂರು ಪಾಕ್ ಕೊಡಿ, ನಗು ಬರುತ್ತೋ ಏನೋ. ಮೊದಲು ಮಾಲ್ಗುಡಿ ಡೇಸ್ ಇತ್ತು, ಈಗ ಮೆಲೋಡ್ರಾಮಾ ಡೇಸ್ ಬಂದಿವೆ. ಹಾಯ್ ತಾತ, ವಾಟ್ಸಪ್. ಅಪ್ಪಂದರೆ ಸೀಲಿಂಗ್ ಮೇಲೆ ಇದೆ ಅಂಜು. ಅಂಜು, ಮನೇಲಿ ಕನ್ನಡ ಮಾತಾಡ್ಬೇಕಮ್ಮ. ಅಜ್ಜಿ, ಐ ಆಮ್ ಲರ್ನಿಂಗ್ ಟು ಸ್ಪೀಕ್ ಬೆಟರ್ ಕನ್ನಡ. ನಿನ್ನೆ ಆಟೋ ಡ್ರೈವರ್ಗೆ ಲೆಫ್ಟ್ ಹೋಗಿ ಅಂತ ಹೇಳಿದೆ. ಸರಿಯಾಗಿದೆ, ನೆಕ್ಸ್ಟ್ ಟೈಮ್ ಹೇಳು ತುಂಬ ಥ್ಯಾಂಕ್ಸ್ ಅಂತ. ನಮಸ್ಕಾರ ಗಾಯತ್ರಿ, ನಿಮ್ಮ ಟಿಫನ್ ಬಾಕ್ಸ್ ವಾಪಸ್ ಕೊಡೋಕ್ಕೆ ಬಂದಿದ್ದೀನಿ. ನೀವು ಮಾಡಿದ ಬಿಸಿಲೇ ಬಾತು ತುಂಬ ಚೆನ್ನಾಗಿತ್ತು ಗಾಯತ್ರಿ. ತುಂಬ ಧನ್ಯವಾದಗಳು ಲಕ್ಷ್ಮಿ. ನೆಕ್ಸ್ಟ್ ಟೈಮ್ ನಿಮಗೆ ರುಚಿಯಾದ ರಾಗಿ ದೋಸೆ ಕೊಡ್ತೀನಿ. ಅಜ್ಜಿ, ಧನ್ಯವಾದ ಅಂದರೆ ಏನು? ಅದರ ಅರ್ಥ ಥ್ಯಾಂಕ್ ಯು ಕಂದ. ಓ, ಐಲ್ ಟ್ರೈ. ಧನ್ಯವಾದಗಳು. ಅದು ಧನ್ಯವಾದ ಗೋಳು ಅಲ್ಲ, ಗಳು. ಇವತ್ತು ಮಕ್ಕಳು ಕನ್ನಡ ಮರಿತಾ ಇದ್ದಾರೆ. ವೈಫೈ ಪಾಸ್ವರ್ಡ್ ಮಾತ್ರ ನೆನಪಿರುತ್ತೆ ಅವ್ರಿಗೆ. ಹಾಂ, ಪೂಜೆ ಮರೆತ್ರೂ ನೆಟ್ಫ್ಲಿಕ್ಸ್ಲಾಗಿದ್ದು ಮಾತ್ರ ಚೆನ್ನಾಗಿ ನೆನಪಿರುತ್ತೆ. ಆದರೆ ನಮ್ಮನೆಯಲ್ಲಿ ಪ್ರೀತಿ ಇದೆ, ಕನ್ನಡ ಇಂಗ್ಲೀಷ್ ಎಲ್ಲ ಮಿಕ್ಸ್. ಹೀಗಿದೆ ನಮ್ಮ ಕನ್ನಡಿಗರ ಆಚರಣೆ. ಸ್ವಲ್ಪ ಆಚರಣೆ, ಸ್ವಲ್ಪ ಗೊಂದಲ. ಸರಿ ಗಾಯತ್ರಿ, ಸಾಯಂಕಾಲ ಹ್ಯಾಪಿ ಕ್ಲಬ್ಬಲ್ಲಿ ಮೀಟ್ ಆಗೋಣ. ತಾತ, ಅಜ್ಜಿ, ನನಗೆ ತುಂಬ ಕಷ್ಟವಾದ ಪ್ರಾಜೆಕ್ಟ್ ರೆಡಿ ಮಾಡಬೇಕು. ಕನ್ನಡ ರಾಜ್ಯೋತ್ಸವದ ದಿವಸ ನಮ್ಮ ಕರ್ನಾಟಕದ ಗ್ರೇಟ್ನೆಸ್ ಬಗ್ಗೆ ಮಾತನಾಡುವಂತ. ನಾನು ಏನು ಹೇಳಿ, ನನಗೆ ಕನ್ನಡ ಸರಿಯಾಗಿ ಮಾತಾಡಲು ಬರಲ್ಲ. ನನಗೆ ಕೇವಲ ಇಡ್ಲಿ, ಡೋಸಾ ಮತ್ತು ಬೆಂಗಳೂರು ಟ್ರಾಫಿಕ್ ಬಗ್ಗೆ ಗೊತ್ತಿದ್ದೆ. 2 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ನನಗೆ 12 ಕಿಲೋಮೀಟರ್ಸ್ ಟ್ರಾಫಿಕ್ ಅನಿಸುತ್ತೆ. ಅಯ್ಯೋ ಅಂಜು, ನೀನು ಕರ್ನಾಟಕದಲ್ಲಿದ್ದು ಅದರ ಹಿರಿಮೆ ಗೊತ್ತಿಲ್ಲ ಅಂದರೆ ಹೇಗಮ್ಮ? ಅದು ಹೇಗೆ ಗೊತ್ತಾ, ಮೈಸೂರು ಪಾಕ್ ಮುಂದೆ ಇದ್ರೂ ಅದರ ರುಚಿ ನೋಡದೇ ಇದ್ದಂತೆ. ಬಾ, ನಮ್ಮ ಹ್ಯಾಪಿ ಕ್ಲಬ್ಗೆ ಹೋಗೋಣ. ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಈ ವಿಷಯದಲ್ಲಿ ಚೆನ್ನಾಗಿ ಗೊತ್ತಿರೋರಿದ್ದಾರೆ. ನಿನ್ನ ಪ್ರೆಸೆಂಟೇಷನ್ ಎಲ್ಲರಿಗಿಂತ ಚೆನ್ನಾಗಿ ಮಾಡೋ ಹಾಗೆ ಸಹಾಯ ಮಾಡ್ತಾರೆ. ಓ, ಎಲ್ರಿಗೂ ನಮಸ್ಕಾರ. ನಮ್ಮ ಚಿನ್ನ ಅಂಜುಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ರಾಜ್ಯೋತ್ಸವ ದಿನ ಕರ್ನಾಟಕದ ಬಗ್ಗೆ ಅವಳು ಮಾತನಾಡಬೇಕು. ಹಾಂ, ಸರಿಯಾದ ಸಮಯ. ನಾವು ಕೂಡ ಕರ್ನಾಟಕ ರಾಜ್ಯೋತ್ಸವ ಸಮಾರಂಭಕ್ಕೆ ತಯಾರಿ ಮಾಡುತ್ತಿದ್ದೇವೆ. ಅಂಜು, ಬಾಮ ಇಲ್ಲಿ. ನೀನು ನಮ್ಮ ಜೊತೆ ಕೂತ್ಕೊಂಡು ನಮ್ಮ ಪ್ರಾಕ್ಟೀಸ್ ನೋಡಿದರೆ ನಿನಗೆ ಕರ್ನಾಟಕದ ಬಗ್ಗೆ ತುಂಬ ವಿಷಯಗಳು ತಿಳಿಯುತ್ತೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಲಕ್ಷ್ಮಿ, ಅಭ್ಯಾಸ ಸ್ವಲ್ಪ ನಿಲ್ಲಿಸೋಣ. ಅಂಜುಗೆ ರಾಜ್ಯೋತ್ಸವದ ಬಗ್ಗೆ ಸಹಾಯ ಮಾಡೋಣ. ಅಂಜು, ನಿಂಗೆ ಗೊತ್ತಾ, ನಮ್ಮ ರಾಷ್ಟ್ರಧ್ವಜ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದಲ್ಲಿ ತಯಾರಾಗುತ್ತೆ. ಹಲೋ, ಅಷ್ಟೇ ಅಲ್ಲ, ಮತ್ತು ನಮ್ಮ ಬೆರಳ ಮೇಲೆ ಎಲೆಕ್ಷನ್ ಟೈಮಲ್ಲಿ ಬೆರಳ ಮೇಲೆ ಇಂಕ್ ಹಾಕ್ತಾರಲ್ಲ, ಅದು ಕೂಡ ನಮ್ಮ ರಾಜ್ಯದ ಮೈಸೂರಲ್ಲೇ ತಯಾರಾಗೋದು. ಓ, ರಿಯಲಿ? ಮೈಸೂರು ಮಹಾರಾಜ ಒಡೆಯರ್ ಅವರ ಅಂಬವಿಲಾಸ ಅರಮನೆ ಎಲ್ಲರಿಂದ ಮೆಚ್ಚುಗೆ ಪಡೆದಿದೆ. ದಸರಾ ಸಮಯದಲ್ಲಿ ಅದು
1,00,000 ವಿದ್ಯುತ್ ದೀಪಗಳಿಂದ ಶೋಭಿಸುತ್ತದೆ. ಕರ್ನಾಟಕದ ಹಾಸನ್ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿಯ ಬಗ್ಗೆ ನಿನಗೆ ಗೊತ್ತಿರ್ಬೇಕಲ್ವಾ? ಅದು ವರ್ಲ್ಡ್ ಫೇಮಸ್. ಯಾಕೆ ಗೊತ್ತಾ? ಅದನ್ನು ಒಂದೇ ಶಿಲೆಯಲ್ಲಿ ಕೆತ್ತಿದ್ದಾರೆ ಮತ್ತು ಅದು 58 ಅಡಿ ಎತ್ತರದಲ್ಲಿದೆ. ಕರ್ನಾಟಕದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅವರಂತ ದೇಶಭಕ್ತರು ಇದ್ದರು. ಮತ್ತೆ ಬನ್ನಿ ತಿರ್ಗಾ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡೋಣ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದುವೆ ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಅಂಜುಗೆ ಇನ್ನೂ ಕೆಲವು ವಿಚಾರಗಳನ್ನು ತಿಳಿಸಲು ಸಹಾಯ ಮಾಡೋಣ. ನಿಂಗೆ ಗೊತ್ತಾ, ಮೈಸೂರು ತಯಾರಾಗೋ ಕರ್ನಾಟಕ ಸ್ಯಾಂಡಲ್ವುಡ್ ಆಯಿಲು ಮತ್ತು ಸ್ಯಾಂಡಲ್ವುಡ್ ಸೋಪು ಅತಿ ಶುದ್ಧವಾಗಿದೆ. ಜಗತ್ತಿನಲ್ಲಿ ಅವಳಿಗೆ ಬಹಳ ಬೇಡಿಕೆ ಇದೆ, ಮತ್ತೆ GI ಟ್ಯಾಗ್ ಕೂಡ ಇದೆ. ಅಂಜು, ನಮ್ಮ ಕರ್ನಾಟಕದ ಅಡಿಕೆ, ಕಾಫಿ, ಸಿಲ್ಕ್ ಮತ್ತು ಸ್ಯಾಂಡಲ್ವುಡ್ ತುಂಬಾ ಬೇಡಿಕೆಯಲ್ಲಿವೆ. ಮತ್ತು ನಮ್ಮ ಇಲ್ಕಲ್ ಸೀರೆ, ರೇಷ್ಮೆ ಸೀರೆ ತುಂಬಾ ವರ್ಲ್ಡ್ ಫೇಮಸ್ಸು. ನಾನು ಇದನ್ನೆಲ್ಲ ತಿಳ್ಕೊಳ್ತೇನೆ, ತುಂಬ ಚೆನ್ನಾಗಿದೆ. ಕರ್ನಾಟಕದ KGFನಲ್ಲಿ ಅತಿ ಹೆಚ್ಚು ಗೋಲ್ಡ್ ಉತ್ಪಾದನೆ ಮಾಡ್ತಾ ಇದ್ವಿ. ಇತ್ತೀಚೆಗೆ ಹಟ್ಟಿ ಗೋಲ್ಡ್ ಮೈನ್ಸಲ್ಲೂ ಚಿನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಹಟ್ಟಿ ಗೋಲ್ಡ್ ಮೈನ್ಸ್? ಓ, ನನಗೆ ಕೇವಲ ಹಟ್ಟಿ ಕಾಫಿ ಗೊತ್ತಿತ್ತು. ಈಗ ಗೊತ್ತಾಯ್ತು ಅಜ್ಜಿ, ನೀನು ಏಕೆ ಇಷ್ಟು ಗೋಲ್ಡ್ ಆರ್ನಮೆಂಟ್ಸ್ ಹಾಕಿಕೊಳ್ತೀಯ ಅಂತ. ಬನ್ನಿ ನಮ್ಮ ಪ್ರಾಕ್ಟೀಸ್ ಮುಂದುವರಿಸೋಣ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆರೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಮತ್ತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋ ಸಮಯ ಬಂದಿದೆ. ನನಗೂ ಬಹಳ ಆಸಕ್ತಿ ಇದೆ. ಅಂಜು, ಕರ್ನಾಟಕ ರಾಜ್ಯದಲ್ಲಿ ತುಂಬ ಸುಂದರವಾದ ಜಲಪಾತಗಳು ಇವೆ. ಜೋಗ್ ಫಾಲ್ಸ್, ಮಗೋಡ್ ಫಾಲ್ಸ್, ಅಬ್ಬೆ ಫಾಲ್ಸ್, ಶಿವನ ಸಮುದ್ರಂ ಫಾಲ್ಸ್, ಅವುಗಳನ್ನು ನೋಡಲೇಬೇಕು. ಕರ್ನಾಟಕದಲ್ಲಿ ಭಾರತದ ಅನೇಕ ಪ್ರಸಿದ್ಧವಾದ ನದಿಗಳು ಕೃಷ್ಣ, ಕಾವೇರಿ, ತುಂಗಭದ್ರಾ, ಹೇಮಾವತಿ, ಶ್ರಾವತಿ ಇವೆಲ್ಲ ಹರಿಯುತ್ತವೆ. ಕರ್ನಾಟಕದ 8 ಜನ ಸಾಹಿತಿಗಳು ಭಾರತ ದೇಶದ ಗೌರವವಾದ ಜ್ಞಾನಪೀಠ ಪುರಸ್ಕಾರದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜೇತರು ಆಗಿದ್ದಾರೆ. ಕರ್ನಾಟಕದಲ್ಲಿ ಹಂಪಿ, ಹೆಲೆಯುಬಿಡು, ಬೇಲೂರು ಇವೆಲ್ಲ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಎಂದು ಮಾನ್ಯತೆ ಪಡೆದಿದೆ. ಗೋಲ್ ಗುಂಬಜ್ ಇನ್ನು ಟೆಂಟೇಟಿವ್ ಲಿಸ್ಟ್ ನಲ್ಲಿ ಇದೆ. ನಿಂಗೆ ಚನ್ನಪಟ್ಟಣದ ಬಣ್ಣದ ಬೊಂಬೆಗಳ ಬಗ್ಗೆ ಗೊತ್ತಿರ್ಬೋದಲ್ವಾ? ಅವು ತುಂಬಾ ಅಟ್ರಾಕ್ಟಿವ್ ಮತ್ತೆ ಮಕ್ಕಳಿಗೆ ತುಂಬಾ ಸೇಫ್. ಅವುಗಳನ್ನ ನ್ಯಾಚುರಲ್ ವುಡ್ ಅಂದ್ರೆ ಐವರಿ ವುಡ್ ಮತ್ತೆ ನೈಸರ್ಗಿಕ ಬಣ್ಣಗಳಿಂದ ತಯಾರಿಸ್ತಾರೆ. ಅದು ನಮ್ಮ ಕರ್ನಾಟಕದಲ್ಲಿದೆ. ಇದು ಅದಕ್ಕೆ ಚನ್ನಪಟ್ಟಣಕ್ಕೆ ಟಾಯ್ ಟೌನ್ ಆಫ್ ಇಂಡಿಯಾ ಅಂತಾರೆ. ಮತ್ತೆ ಬನ್ನಿ ತಿರ್ಗಾ ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡೋಣ. ಓ
ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಆಹಾ. ಅಂಜು, ಈ ಎಲ್ಲ ಮಾಹಿತಿ ಜೊತೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಊಟ ಉಪಹಾರ ನೆನಪಿರಲಿ. ಬಿಸಿಬೇಳೆಭಾತು, ಮೈಸೂರು ಪಾಕು, ರಾಗಿ ಮುದ್ದೆ, ನೀರು ದೋಸೆ, ಮದ್ದೂರಣ ಇತ್ಯಾದಿ ಇತ್ಯಾದಿ. ನನಗೆ ಬಹಳ ಸಂತೋಷ ಆಗಿದೆ ತಾತ, ಅಜ್ಜಿ. ನಮ್ಮ ಕರ್ನಾಟಕ ಎಷ್ಟು ಭವ್ಯ ಆಗಿದೆ ಎಂದು ನನಗೆ ಗೊತ್ತೇ ಇರಲಿಲ್ಲ. ಎಷ್ಟು ಇನ್ಫಾರ್ಮೇಶನ್ ಸಿಕ್ತು. ಗೋಲ್ಡ್, ವಾಟರ್ಫಾಲ್ಸ್, ಮಹಾರಾಜರು, ಯುನೆಸ್ಕೋ ಸೈಟ್ಸ್, ಅನೇಕ ಪ್ರಖ್ಯಾತ ವಸ್ತುಗಳು ಎಲ್ಲ ನಮ್ಮ ರಾಜ್ಯದಲ್ಲಿ ಇವೆ. ಅಂಜು, ಈಗ ನೋಡು, ಈಗ ಸಿಕ್ಕಿರೋ ಇನ್ಫಾರ್ಮೇಷನು ನಿನ್ನ ಪ್ರಾಜೆಕ್ಟ್ಗಳದ್ದೇ ನಿನ್ನ ಲೈಫ್ಗೂ ಸಹ ಉಪಯೋಗ ಆಗತ್ತೆ. ನಿಮ್ಮ ರಾಜ್ಯೋತ್ಸವ ಅಭ್ಯಾಸ ತುಂಬಾ ಚೆನ್ನಾಗಿದೆ. ನಾಳೆ ಮತ್ತೆ ಬಂದು ನೋಡಬಹುದಾ? ತಾತ, ಅಜ್ಜಿ, ನಿಮಗೆ ಮತ್ತು ಹ್ಯಾಪಿ ಕ್ಲಬ್ ಮೆಂಬರ್ಸ್ಗೆ ನನ್ನ ಹಾರ್ಟ್ ಫೆಲ್ಟ್ ಧನ್ಯವಾದಗಳು. ಓ, ಎಲ್ರಿಗೂ ನಿಮ್ಗೆ ಈಗ ಗೊತ್ತಾಯ್ತಾ ನಮ್ಮ ಕರ್ನಾಟಕ ಎಷ್ಟು ಭವ್ಯ, ಸುಂದರ ಮತ್ತು ವಿಸ್ತಾರವಾಗಿದೆ ಎಂದು. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು.